ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಮೈಸೂರು ಹತ್ರ ಶ್ರೀರಂಗಪಟ್ಟಣ ಅಂತ ಒಬ್ಬ ಊರಿಗೆ ಬಂದಿದ್ವಿ. ಈ ದೇವಸ್ಥಾನ ಒಳಗೆ ಫೋನ್ ತಕ್ಕೊಂಡು ಹೋಗೋಕ್ಕೆ ಪರ್ಮಿಷನ್ ಇಲ್ಲ. ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಇದು ಆದಿರಂಗ ಅಂತ ಮುಂದೆ ಒಂದು ಸಲ ಹಾಕಿದ್ದೀನಿ. ಆದಿರಂಗ, ಮಧ್ಯರಂಗ, ಅಂತಿಮ ರಂಗ ಅಂತ. ಇದು ಫಸ್ಟ್ ಆದಿರಂಗ. ಈ ಆದಿರಂಗ ರಂಗನಾಥ ಸ್ವಾಮಿ ಕಾವೇರಿ ರಿವರ್ ಎರಡಾಗಿ ಈ ಕಡೆ ಬಲಕೈ ಕಡೆ ಎಡಕೈ ಕಡೆ ಹೋಗುತ್ತೆ. ಸೆಂಟ್ರಲ್ಲಿ ಒಂದು ಭೂಮಿ ಇರುತ್ತೆ. ಆ ಭೂಮಿಯಲ್ಲಿ ಈ ದೇವಸ್ಥಾನ ಕಟ್ಟಿರ್ತಾರೆ. ಇಲ್ಲಿಂದ ಮಧ್ಯರಂಗ ಅಂತ, ಅದೂ ಎರಡು ಜಾಗದಲ್ಲಿ ಓಪನ್ ಆಗಿ ಸೆಂಟ್ರ್ ಮಧ್ಯದಲ್ಲಿ ಇರುವ ದೇವಸ್ಥಾನ. ಒಂದು ದೀಪ ಥರ ಇರೋ ದೇವಸ್ಥಾನದಲ್ಲಿ ಮಧ್ಯರಂಗ ಇರ್ತಾರೆ. ಆಮೇಲೆ ಅಂತ್ಯರಂಗ, ಅದು ತಿರುಚಿರಾಪಲ್ಲಿ ಹತ್ರ ಶ್ರೀರಂಗಂ ಎಂಬ ದೇವಸ್ಥಾನ ಹತ್ರ ಇರುತ್ತೆ. ಅದನ್ನು ಒಂದು ದೀಪನೇ. ಎರಡು ಪಕ್ಕದಲ್ಲಿಯೂ ಕಾವೇರಿ ಹೋಗುತ್ತೆ, ಮಧ್ಯದಲ್ಲಿ ದೇವಸ್ಥಾನ ಕಟ್ಟಿರ್ತಾರೆ. ಇದೇ ಮಧ್ಯರಂಗ, ಅಂತ್ಯರಂಗ ಅಂತ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಒಂದೇ ದಿನದಲ್ಲಿ ನೋಡಿದ್ರೆ ಪುಣ್ಯ ಅಂತೆ. ಕೆಲವು ಜನ ಹೋಗ್ತಾ ಇದ್ದಾರೆ. ಈಗ ನಾವು ಶ್ರೀರಂಗಪಟ್ಟಣದಲ್ಲಿ ನಿಮಿಷಾಂಬ ಟೆಂಪಲ್ ನೋಡಿಬಿಟ್ಟು ಈಗ ರಂಗನಾಥ ಸ್ವಾಮಿ ಆದಿರಂಗನ ನೋಡೋಕೆ ಬಂದಿದ್ದೀವಿ. ಈ ದೇವಸ್ಥಾನನ ಗಂಗರು, ಸೇರರು ಮತ್ತು ಸೋಲರು ಎಲ್ಲ ಕಟ್ಟಿರ್ತಾರೆ. ಈ ದೇವರನ್ನ ಆಚೆ ಇರುವ ಇದರಲ್ಲಿ ಬಂದು ಉಯ್ಯಾಲೆ ಮಾಡ್ತಾರೆ. ದೇವರು ನೋಡಿ ಮಲ್ಕೊಂಡಿರಂಗೆ ರಂಗನಾಥ ಸ್ವಾಮಿ, ಅನಂತರಂಗನಾಥ ಸ್ವಾಮಿ ಇಲ್ಲಿದೆ. ತುಂಬ ಸುಂದರವಾದ ದೇವಸ್ಥಾನ. ಆದಿ ಕಾಲದಲ್ಲಿ ಒಂದು ರಾಜರ ಕೋಟೆ ಮಧ್ಯೆ ಈ ದೇವಸ್ಥಾನ ಕಟ್ಟಿರ್ತಾರೆ. ಈ ಜಯಚಾಮರಾಜ ಒಡೆಯರು ಅವರೆಲ್ಲ ಬಂದು ಈ ದೇವಸ್ಥಾನನ ಕೈ ಮುಗಿದು ಹೋಗ್ತಾರಂತೆ. ಒಂದು ಕಾಲದಲ್ಲಿ ಜಯಚಾಮರಾಜ ಒಡೆಯರವರ ಆಳ್ವಿಕೆ ಕೆಳಗೆ ಇತ್ತು ಈ ದೇವಸ್ಥಾನ. ಶ್ರೀರಂಗಪಟ್ಟಣ ಮೈಸೂರು ಕ್ಯಾಪಿಟಲ್ ಸಿಟಿ ಆಗಿತ್ತಂತೆ. ಈ ದೇವಸ್ಥಾನಕ್ಕೆ ರಾಜರು, ಇವಾಗ ಇರುವ ರಾಜರು ಎಲ್ಲ ಕೂಡ ಬಂದು ಕೈ ಮುಗಿದು ಹೋಗ್ತಾರೆ ಅಂತ ಐದೀಗ ಇದೆ. ತುಂಬ ಸುಂದರವಾದ ದೇವಸ್ಥಾನ. ಮೊಬೈಲ್ ಒಳಗೆ ತಗೊಂಡು ಹೋಗಿದ್ರೆ ಫೈನ್ ಹಾಕ್ತಾರಂತೆ. ಅದಕ್ಕೆ ನಾವು ಆಚೆನೇ ನೋಡ್ತಾ ಇದ್ವಿ. ಕೆಳಗೆ ಕಲ್ಲಲ್ಲಿ ಫೌಂಡೇಶನ್ ಹಾಕ್ಬಿಟ್ಟು ಮೇಲೆ ಗಾರೆಯಲ್ಲಿ ಗೋಪುರ ಕಟ್ಟಿದ್ದಾರೆ. ಹಳೆ ಕಾಲದ ಕೋಟೆ ಥರನೇ ಇರುತ್ತೆ ಈ ಸುಟ್ಟು ಇರುವ ದೇವಸ್ಥಾನ ಗೋಡೆಗಳು ನೋಡಿ. ಕಲ್ಲಲ್ಲಿ ಕಟ್ಟಿದ್ದಾರೆ ಇಲ್ಲಿಂದ ಆ ಕಡೆ ಸೆಂಟ್ರ್ವರೆಗೆ. ಆಮೇಲೆ ಗಾರೆಯಲ್ಲಿ ಗೋಪುರಗಳಲ್ಲಿ ನೋಡಿ ಕಾವೇರಿ ರಿವರ್ ಹೆಂಗೆ ಹೋಗುತ್ತೆ ಅಂತ ಮ್ಯಾಪ್ ಇದೆ ನೋಡಿ. ಮಧ್ಯದಲ್ಲಿ ಇರುವ ದೀಪದಲ್ಲಿ ಇರುವ ಈ ದೇವಸ್ಥಾನ ತುಂಬ ಸುಂದರವಾದದ್ದು. ದೊಡ್ಡ ಗೋಡೆಗಳ ಮಧ್ಯೆ ದೇವಸ್ಥಾನ ಇದೆ. ಸ್ನಾನ ಮಾಡುವಾಗ ಈ ದೇವಸ್ಥಾನ ಹಿಂದೆನೂ ರಿವರ್ ಇದೆ. ನಿಮಿಷಾಂಬ ಟೆಂಪಲ್ ಹತ್ರನೂ ಹೋಗಿ ಸ್ನಾನ ಮಾಡ್ಬೋದು. ಬೆಳಗ್ಗೆ 7 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ, 7:30 ಮತ್ತು ನಿಮಿಷಾಂಬ ಟೆಂಪಲ್ 8:00 ಓಪನ್ ಆಗುತ್ತೆ. ಈ ಶ್ರೀರಂಗಪಟ್ಟಣದಲ್ಲಿ ಈಗ ನಾವು ತಿಥಿ ಮಾಡೋದೆಲ್ಲ ಇಲ್ಲಿ ಮಾಡ್ತಾಯಿದ್ದಾರೆ. ತುಂಬ ಹಳೆ ಕಾಲದಿಂದ ಯಾರಾದರೂ ಮನೆಯಲ್ಲಿ ಸತ್ತೋದ್ರೆ ಅವರಿಗೆ ತಿಥಿ ಮಾಡುವ ಜಾಗ ಇಲ್ಲಿ ಇದೆ. ಇಲ್ಲಿ ಪೂಜಾರಿಯರೆಲ್ಲ ಸಿಕ್ಕುತ್ತಾರೆ, ಇಲ್ಲಿ ಮಾಡ್ಬೋದು.
ತುಂಬ ಸುಂದರವಾದ ದೇವಸ್ಥಾನ, ನೋಡೋಕ್ಕೆ ಅಷ್ಟೇ ಸುಂದರವಾಗಿದೆ. ಕೋಟೆ ಎಲ್ಲ ಇದೆ. ಕೋಟೆ ಮೇಲೆ ಬೀರಂಗಿ ಆ ಥರ ಎಕ್ವಿಪ್ಮೆಂಟ್ಸ್ ಎಲ್ಲ ಇಕ್ಕಿದ್ದಾರೆ. ತುಂಬ ಸುಂದರವಾದ ದೇವಸ್ಥಾನ. ಇಲ್ಲಿಂದ 17 ಕಿಲೋಮೀಟ್ರು ಮೈಸೂರಿದೆ. ಮೈಸೂರಲ್ಲಿ ಹೋಗಿನೂ ನೋಡ್ಬೋದು. ಒಂದು ದಿನ ಟೂರು ಮಾಡ್ಬೋದು ಇಲ್ಲಿಂದ. ತುಂಬ ಸುಂದರವಾದ ದೇವಸ್ಥಾನ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.